Hi guys, welcome back to my YouTube channel. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾಚ್ಕೊತಿದ್ದಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ನಾಚ್ಕೋತಿದ್ದಾರೆ ನೋಡಿ. ಆ್ಯಕ್ಚುಲಿ ಇವಾಗ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ನನ್ನ ಗೆಳತಿ ಜೊತೆ ನಾನು ಇವಾಗ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಯಾಕೆ ಅಂದರೆ ಐಬ್ರೋ ಮಾಡಿಸ್ಬೇಕಾಗಿತ್ತು ಸ್ವಲ್ಪ. ಹಾಗೆ ನನ್ನ ಫ್ರೆಂಡು ಮದುವೆ ಇದೆ ಅಂತೆ, ಸೊ ಅವಳು ಅಲ್ಲಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಹಾಯ್ ಮಾಡೋ ಬೇಬಿ. ಹಾಯ್ ಗಾಯ್ಸ್, ಇವಾಗ ನಾನು ನನ್ನ ಗೆಳತಿ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ. ಸೊ ಅವರ ರಿಲೇಷನ್ ಮದುವೆ ಇದೆ ಅಂತೆ, ಸೊ ಅವ್ರ ಹಸ್ಬೆಂಡ್ ಬಂದು ವೇಟ್ ಮಾಡ್ತಿದ್ದಾರೆ. ಏನಮ್ಮ ನಿಮಗೆ ಐಬ್ರೋ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ? ಅದು ಆಲ್ರೆಡಿ ಹೇಳಿದ್ನಲ್ಲ ಅದು. ಇಲ್ಲ, ಇವಾಗ ಇನ್ನೊಂದ್ಸಲಿ ಹೇಳು. ಏನಿಲ್ಲ, ನನಗೆ ಈಗ ಜಸ್ಟ್ 1 ಇಯರ್ ಆಗಿದೆ ಮ್ಯಾರೇಜ್ ಆಗಿ. ನನಗೆ ಈ ಏರಿಯಾದಲ್ಲಿ ಸೂಟಬಲ್ಲು ಏನೇ ಆದ್ರೂ, ಅದಕ್ಕೋಸ್ಕರ ಮಾಡಿಸ್ಕೊಂಡು ಹೋಗ್ಬಿಡೋಣ. ಇನ್ನೊಂದು ವೀಕ್ ಇದೆ ಮದುವೆ, ಅದಕ್ಕೋಸ್ಕರ. ಗಾಯ್ಸ್, ಒಂದು ವೆರಿ ಎಕ್ಸೈಟೆಡ್ ವಿಷಯ ಹೇಳಬೇಕು. ಏನಂತ ಹೇಳಿದ್ರೆ, ಈ ಮಂತು 17-18 ಅವರ್ ಫಸ್ಟ್ ಆ್ಯನಿವರ್ಸರಿ ಗಾಯ್ಸ್. ಚಿನ್ನೆ ನಂದು ಮತ್ತು ನಿಂದು ಇಬ್ಬರದು ಒಂದೇ ಟೈಮಲ್ಲಿ ಮ್ಯಾರೇಜ್ ಆಯಿತು. ಜಸ್ಟ್ 1 ಮಂತ್ ಅಷ್ಟೇ ಗ್ಯಾಪು. ಸೊ ನಿನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಯಾವ ಥರ ನಿನಗೆ ಖುಷಿ ಆಗುತ್ತೆ. ಜಸ್ಟ್ ನಿಂದು ಏಪ್ರಿಲ್ 13-14, ನಂದು ಮೇ. ನಿನ್ನ ಒಂದು ವೆಡ್ಡಿಂಗ್ ಡೇ ದಿನ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಅದೆಲ್ಲ ನಿನಗೆ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ? ಈಗಲೂ ನಾವು ನೆನೆಸ್ಕೊಂಡ್ರೆ ತುಂಬ ಎಮೋಷನಲ್ ಆಗುತ್ತೆ. ಅದು ಹೆಂಗೆ ಒಂದೊಂದು ಮಂತಲ್ಲಿ ನಮ್ಮಿಬ್ಬರು ಮದುವೆ ಸೆಟ್ ಆಯಿತೋ ಗೊತ್ತಿಲ್ಲ. ಎಲ್ಲ ದೇವರಿಚ್ಛೆ, ಎಲ್ಲ ಖುಷಿಯಾಗಾಯಿತು. ಹೌದು ಗಾಯ್ಸ್, ಆ್ಯಕ್ಚುಲಿ ಇವಳು ನಾನು ತುಂಬ ಬೆಸ್ಟ್ ಫ್ರೆಂಡ್ಸ್ ಗಾಯ್ಸ್. ಫ್ರೆಂಡ್ಸ್ ಅನ್ನೋದಕ್ಕಿಂತ ಮೋರ್ ದೆನ್ ಸಿಸ್ಟರ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಯಾವ ರೀತಿ ಹೇಳ್ತೀನಿ ನಮ್ಮ ಫ್ರೆಂಡ್ಶಿಪ್ ಹೇಗೆ ಶುರು ಆಯಿತು, ಆಗಿದೆ, ಹೇಗೆ ಇವ್ರ ಫ್ಯಾಮಿಲಿಗೆ ನಾನು ಸೊಸೆ ಆದೆ, ಇದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ನಮ್ಮ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಮ್ಮ ಅತ್ತೆ ಮಗನ್ನ ಗುಡ್ ಮದುವೆ ಆಗಿರೋದು ಅಷ್ಟೇ ಗಾಯ್ಸ್. ಮತ್ತೆ ಸಿಗೋಣ, ಬಾಯ್ ಗೈಸ್. ಇವಾಗ ನಾವು ಪಾರ್ಲರ್ ಹತ್ರ ಬಂದ್ವಿ. ನನ್ನ ಫ್ರೆಂಡ್ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ಪಾರ್ಲರ್ ಒಳಗಡೆ ಹೋಗಿ ಏನೇನು ಮಾಡಿಸ್ಕೋತಾಳೆ ನೋಡುವ. ನಾನು ಮತ್ತು ನನ್ನ ಚಿನ್ನಿ ಇಬ್ಬರೂ ಇಡ್ಲಿ ತಿನ್ನೋಕ್ಕೆ ಅಂತ ಹೋದ್ವಿ. ಹಾಗೆ ಅವಳನ್ನೇ ಪಾರ್ಸಲ್ ಮಾಡಿಸಿದ್ದಾಳೆ, ನಾನು ನೋಡ್ಕೊಂಡು ನಿಂತಿದ್ದೆ ಗಾಯ್ಸ್. ನಾನು ನನ್ನ ಚಿನ್ನಿ ಒಂದು ದಿನ ಕೂಡ ಬಿಟ್ಟಿರ್ತಾ ಇರಲಿಲ್ಲ. ಬಟ್ ಅವಳು ನಾವಿರೋ ಏರಿಯಾದಿಂದ ಬಿಟ್ಟು ಅವ್ರ ಹಸ್ಬೆಂಡ್ ಏರಿಯಾಗೆ ಹೋಗ್ತಿದ್ದಾರೆ ಅಂದರೆ ನೀನೋ ಒಂಥರ ಹೇಳ್ಕೊಳಕ್ಕಾಗ್ತಿರೋ ಅಷ್ಟು ನೋವು. ಬಟ್ ನಾನು ಅವಳನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ. ನನ್ನ ಕಣ್ಣೀರೆಲ್ಲ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗಾಯ್ಸ್. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.